ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಎಸ್ ಕಣವಿಮಠ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಕಲೆಗಳು, ಯಾವ ರೀತಿ ಕಲೆಗಳು, ಮೊಡವೆಯ ಕಲೆಗಳು, ಅದನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ, ಅದಕ್ಕೆ ಮನೆ ಔಷಧಿ ಪರಿಹಾರ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊಡವೆ ಬರಲಾರ್ದ ಹಾಗೆ ಮಾಡುವುದು ಅಥವಾ ಮೊಡವೆಗಳಿಗೆ ಚಿಕಿತ್ಸೆ ಏನಿದೆ ಅದ್ರ ಬಗ್ಗೆ ನಾನು ಬಹಳಷ್ಟು ಈ ಹಿಂದಿನ ಸಂಚಿಕೆಗಳಲ್ಲಿ ಬಹಳಷ್ಟು ಮನೆ ಔಷಧಿಗಳನ್ನು ನಾನು ಹೇಳಿದ್ದೀನಿ. ಈಗ ಮೊಡವೆಗಳು ಬಂದಿರುತ್ತದೆ, ಬಂದು ಮಾಯ್ದ ನಂತರ ಕೆಲವೊಮ್ಮೆ ಕಲೆಗಳು ಉಳಿದು ಬಿಡುತ್ತದೆ. ಕಪ್ಪು ರೀತಿ ಕಲೆಗಳು ಅಥವಾ ಬ್ರೌನ್ ಬಣ್ಣದ ಕಲೆಗಳು ಆ ಮೊಡವೆ ಬಂದು ಹೋದ ನಂತರ ಮುಖದಲ್ಲಿ ಉಳಿತದೆ. ಅದರಲ್ಲೂ ಒಂದು ಸ್ವಲ್ಪ ಫೇರ್ ಇದ್ರು ಅಂತಂದ್ರೆ, ಚರ್ಮದ ಬಣ್ಣ ಬಹಳಷ್ಟು ಬಿಳಿಯಾಗಿ ಇತ್ತು ಅಂತಂದ್ರೆ ಅವ್ರಿಗೆ ಎದ್ದು ಕಾಣ್ತಿರ್ತವೆ. ಆ ರೀತಿ ಕಲೆಗಳ ನಿವಾರಣೆಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಯೋಗವನ್ನು ನೀವು ಮಾಡಿ ನೋಡ್ಬೋದು. ಏನು ಪ್ರಯೋಗ? ಬಹಳ ಸಿಂಪಲ್. ಏನಂತಂದ್ರೆ, ಕೊತ್ತಂಬರಿ ಸೊಪ್ಪು, ಧನಿಯಾ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಂತಂದ್ರೆ ಕೋರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಅಂತ ನೀವು ಅಡಿಗೆಗೆ ಉಪಯೋಗಿಸ್ತೀರಲ್ಲ, ಆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಅರೆದು ಅದರ ರಸವನ್ನು ತೆಗಿಬೇಕು. ನೀರು ಸೇರಿಸಬಾರ್ದು. ಅದಕ್ಕೆ ನೀರು ಸೇರಿಸಲಾರದಂತೆ ಅದನ್ನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಅರೆದು ಅದರ ರಸವನ್ನು ತೆಗೆದು, ಎಷ್ಟು ರಸ ತೆಗಿಬೇಕು? 1 ಚಮಚ, 1 ಟೀ ಸ್ಪೂನ್ ಅಂತೀವಲ್ಲ ಅಷ್ಟು, 1 ಟೀ ಸ್ಪೂನ್ ಅಷ್ಟು ಅದರ ರಸವನ್ನು ತೆಗೆದು, ಆ 1 ಟೀ ಸ್ಪೂನ್ ರಸಕ್ಕೆ 1 ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಿಂಡಿ, ಆ 1 ಟೀ ಸ್ಪೂನ್ ಈ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ 1 ಟೀ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಒಂದು ಮಿಕ್ಸ್ಚರ್ ಏನಿರ್ತದೆ, ಈ 2 ಸೇರಿಸಿದ್ರೆ 2 ಟೀ ಸ್ಪೂನ್ ಆಗುತ್ತೆ. ಈ 2 ಟೀ ಸ್ಪೂನಿನ ಮಿಕ್ಸ್ಚರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು ಅರ್ಧ ಚಮಚೆಯಷ್ಟು ಜೇನುತುಪ್ಪವನ್ನು ಸೇರಿಸಬೇಕು. ಅರ್ಧ ಚಮಚೆಯಷ್ಟು ಜೇನುತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನ ಎಲ್ಲೆಲ್ಲಿ ಕಲೆಗಳಿದೆ ಅಲ್ಲಿಗೆಲ್ಲ ಹಚ್ತಾ ಬನ್ನಿ. ಈ ಜೇನುತುಪ್ಪ ನಾ ಏನು ಹೇಳಿದೆನಲ್ಲ, ಇದು ಮ್ಯಾಂಡೇಟರಿ ಅಲ್ಲ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ಇಲ್ಲ ನನಗೆ ಜೇನುತುಪ್ಪ ಈಗ ಸಿಗ್ತಾ ಇಲ್ಲ ಅಂತಂದ್ರೆ ಬರೀ ಇವೆರಡನ್ನೇ ಪ್ರಯೋಗವನ್ನು ಮಾಡಬಹುದು. ಧನಿಯಾ ಸೊಪ್ಪಿನ ರಸ ಮತ್ತು ಈ ನಿಂಬೆಹಣ್ಣಿನ ರಸ ಇವೆರಡನ್ನು ಮಿಕ್ಸ್ ಮಾಡಿ, ಎಲ್ಲೆಲ್ಲೆಲ್ಲೆಲ್ಲಿ ನಿಮಗೆ ಪಿಂಪಲ್ ಮಾರ್ಕ್ಸ್ ಇದೆ, ಪಿಂಪಲ್ ಬಂದು ಹೋದ್ಮೇಲೆ ಅಲ್ಲಿ ಎಲ್ಲಿ ಗಾಯದ ಕಲೆಗಳಿರ್ತದೆ ಅಲ್ಲಿಗೆಲ್ಲ ಅದನ್ನು ಹಚ್ಚಿ 1 ಅವರ್, 1 ತಾಸಿನವರೆಗೂ ಅದನ್ನು ಬಿಟ್ಟು ಆಮೇಲೆ ಮುಖ ವಾಶ್ ಮಾಡ್ಕೊಬೋದು. ಇಲ್ಲ ನನಗೊಂದು ಸ್ವಲ್ಪ ಬೇಗ ರಿಸಲ್ಟ್ ಬೇಕು ಅಂತ, ಅರ್ಜೆಂಟ್ ರಿಸಲ್ಟ್ ಬೇಕು ಅಂತ ಅನ್ನೋರಿದ್ದಲ್ಲಿ ದಿನ ರಾತ್ರಿ ಮಲಗಬೇಕಾದ್ರೆ ಮುಖ ವಾಶ್ ಮಾಡಿ, ಸೋಪ್ ಹಚ್ಚಿ ತೊಳಿಬೇಡ್ರಿ, ಹಾಗೆ ಮುಖ ವಾಶ್ ಮಾಡಿ ಒರೆಸಿ ಚರ್ಮ ಒಣಗಿದ ನಂತರ ಈ ಮಿಶ್ರಣವನ್ನು ಅಲ್ಲಿ ಎಲ್ಲೆಲ್ಲೆಲ್ಲಿ ಕಲೆ ಇರ್ತದೆ ಅಲ್ಲಿಗೆಲ್ಲ ಅಪ್ಲೈ ಮಾಡಿ ರಾತ್ರಿ ಪೂರ್ತಿ ಅದನ್ನು ಹಾಗೇ ಬಿಟ್ಟು ಬೆಳಿಗ್ಗೆ ಅದನ್ನು ವಾಶ್ ಮಾಡಿ ತೊಳ್ಕೊಬೇಕು. ಇದನ್ನ ಕ್ರಮೇಣವಾಗಿ ಮಾಡ್ತಾ ಬರೋದ್ರಿಂದ ಈ ಮೊಡವೆಗಳಿಂದ ಉದ್ಭವ ಆದಂತಹ ಕಲೆಗಳ ನಿವಾರಣೆ ಆಗ್ತದೆ. ಎಲ್ಲಿವರೆಗೂ ಮಾಡಬೇಕು? ಮಿನಿಮಮ್ ಅಂದ್ರೂ ಒಂದು 20 ದಿನದಿಂದ 1 ತಿಂಗಳಿನವರೆಗೂ ಇದನ್ನ ಮಾಡ್ಕೊಂತ ಬಂದಲ್ಲಿ ಆ ಕಲೆಗಳ ಶೇಡ್ ಕಡಿಮೆ ಆಗ್ತಾ ಬರುತ್ತೆ. ಕಲೆಗಳ ಶೇಡ್ ಕಡಿಮೆ ಆಗ್ತಾ ಬಂದು ಸ್ಕಿನ್ ಮೊದಲಿದ್ದಂತೆ ಆಗುವಲ್ಲಿ ಸಹಕಾರಿ ಆಗ್ತದೆ. ಈ ಒಂದು ಪ್ರಯೋಗವನ್ನು ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.